ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ಅವರು ಆಲ್ಮೋಸ್ಟ್ ಆಲ್ ಈಶ್ವರಪ್ಪನವರಿಗೆ ಎಳ್ಳು ನೀರು ಬಿಟ್ಟಂಗಿದೆ. ಇದು ಅಧಿಕೃತವಾಗಿ 19ನೇ ತಾರೀಕು ಉಚ್ಚಾಟನೆ ಮಾಡೋ ಮೂಲಕ ಪ್ರತಿಫಲಿಸಲಿದೆ. ಹೇಗಪ್ಪ ಅಂದ್ರೆ ಈಶ್ವರಪ್ಪನವರು ಅಕಸ್ಮಾತ್ ಏನಾದ್ರು ನಾಮಪತ್ರನ ವಾಪಸ್ ತೆಗೆದುಕೊಳ್ಳಿಲ್ಲ ಅಂದ್ರೆ 19ನೇ ತಾರೀಕು ಆದ್ಮೇಲೂನುವೆ ಸಹಜವಾಗಿ ಬಿಜೆಪಿ ಅವರು ಅವರನ್ನು ಉಚ್ಚಾಟನೆ ಮಾಡಲಿದ್ದಾರೆ. ಇದರಿಂದ ಈಶ್ವರಪ್ಪನವ್ರು ಏನ್ ಕಾರ್ಯ ಸಾಧನೆ ಮಾಡ್ದಂಗಾಯ್ತು ಅಂತ ಕೇಳಿದಾಗ ಸ್ನೇಹಿತರೆ, ಇದರಿಂದ ಈಶ್ವರಪ್ಪನವರದ್ದು ಸಹ ಮಹಾ ಲೆಕ್ಕಾಚಾರಗಳಿವೆ. ಶಿವಮೊಗ್ಗದಲ್ಲಿ ಮಿರಾಕಲ್ ಮಾಡಿ ಈಶ್ವರಪ್ಪನವರೇನಾದ್ರೂ ಗೆದ್ರೆ ಹೀರೋ ಆಗ್ತಾರೆ. ಅಕಸ್ಮಾತ್ ಈಶ್ವರಪ್ಪನವರೇನಾದ್ರೂ PY ರಾಘವೇಂದ್ರ ಅವರನ್ನು ಸೋಲಿಸಿದರೆ ಸೂಪರ್ ಹೀರೋ ಆಗೋದಂತೂ ಗ್ಯಾರಂಟಿ. ಈ ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಉಚ್ಚಾಟನೆ ಅನ್ನೋ ಪ್ರಕ್ರಿಯೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ. ಅಭ್ಯರ್ಥಿ ಏನಾದ್ರೂ ನಾಮಪತ್ರನ ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ಅವರು ಇದ್ದಂತ ಪಾರ್ಟಿನವರು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಇದು ಸಹಜವಾಗಿ ಎಲ್ಲ ಪಕ್ಷಗಳು ಅನುಸರಿಸ್ತವೆ. ಅದನ್ನೇ ಬಿಜೆಪಿನೂ ಸಹ 19ನೇ ತಾರೀಕು ನಂತರ ಮಾಡುತ್ತೆ. ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇಲ್ಲಿ ಯಾವ ವಿಷಯ ಮ್ಯಾಟರ್ ಆಗತ್ತಪ್ಪ ಅಂದ್ರೆ, ಈಶ್ವರಪ್ಪನವರು ಇಷ್ಟೊಂದು ಜಿದ್ದು ಹಿಡಿದು ಕಣಕ್ಕಿಳಿತಾ ಇದಾರಲ್ಲ, ಅವರು ಎಷ್ಟು ಓಟ್ಗಳನ್ನ ಪಡಿತಾರೆ ಇದು ಬಹಳ ಇಂಪಾರ್ಟೆಂಟ್. ಇದು ಬಿಜೆಪಿಗೂ ಸಹ ಈಶ್ವರಪ್ಪನವರು ವಾಪಸ್ ಮರಳೋದಿಕ್ಕೆ ಅಷ್ಟೇ ಯಾಕೆ, ಈಶ್ವರಪ್ಪನವರಿಗೆ ಸ್ವತಃ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸೋದಕ್ಕೆ ಬಹಳ ಇಂಪಾರ್ಟೆಂಟ್. ಈಗ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಒಟ್ಟಾರೆಯಾಗಿ ಎಷ್ಟು ಓಟ್ಗಳನ್ನ ಪಡಿಬಹುದು ಅಂತ ಯಾರಿಗೂ ಸಹ ಗೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಕೆಲವರು 5,000 ಅಂತಾರೆ, ಕೆಲವರು 10,000 ಅಂತಾರೆ, ಇಲ್ಲ 40-50,000 ಓಟ್ಗಳನ್ನೇ ತೆಗೆದುಕೊಳ್ತಾರೆ ಅಂತಾರೆ. ಇನ್ನು ಕೆಲವರು ಇಲ್ಲ ರಾಘವೇಂದ್ರ ಅವ್ರನ್ನ ಈಶ್ವರಪ್ಪನವರು ಸೋಲ್ಸ್ಬಿಡ್ತಾರೆ. ಅದು ಹೇಗಪ್ಪ ಅಂದ್ರೆ ಪರೋಕ್ಷವಾಗಿ ಇಬ್ಬರ ಜಗಳದಿಂದ ಮೂರನೇವನಿಗೆ ಲಾಭ ಅನ್ನೋ ತರ ಈಶ್ವರಪ್ಪನವರ ಸ್ಪರ್ಧೆಯಿಂದ ಈಗ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ಗೆ ಲಾಭ ಆಗುತ್ತೆ ಅನ್ನೋ ಮಾತುಗಳನ್ನು ಸಹ ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಲಿಂಗಾಯತ ಸಮುದಾಯದ ಓಟ್ಗಳು ಮತ್ತು ಬ್ರಾಹ್ಮಣ ಸಮುದಾಯದ ಓಟ್ಗಳು ಬಿಜೆಪಿಯ ಜೊತೆಗೆ ಗಟ್ಟಿಯಾಗಿ ನಿಲ್ಲುತ್ತೆ. ಅದರಲ್ಲಿ ಅಷ್ಟೊಂದು ಅನುಮಾನ ಪಡೋ ಅವಶ್ಯಕತೆ ಏನಿರೋದಿಲ್ಲ ಅನ್ಸುತ್ತೆ. ಆದರೆ ಲಿಂಗಾಯತೇತರ ಓಟ್ಗಳು, ಅದರಲ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಹಿಂದುತ್ವದ ಜೊತೆಗೆ ಗುರುತಿಸ್ಕೊಂಡಿರ್ತಾರಲ್ಲ, ಆ ಓಟ್ಗಳು ಇಲ್ಲಿ ಬಹಳ ಮ್ಯಾಟರ್ ಆಗುತ್ತೆ. ಅಂತಹ ಎಷ್ಟು ಓಟ್ಗಳನ್ನ ಈಶ್ವರಪ್ಪನವರು ಕಸಿಯಲಿದ್ದಾರೆ, ಅದರ ಮೇಲೆ ಈಶ್ವರಪ್ಪನವರ ಭವಿಷ್ಯ ಸಹ ನಿಂತಿದೆ. ಸ್ನೇಹಿತರೆ, ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಹಲವಾರು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈಶ್ವರಪ್ಪನವರಿಗೆ ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರೋದು ಕಷ್ಟ ಆಗ್ಬೋದು. ಆದ್ರೆ ಅವರೇ ಪ್ರತಿನಿಧಿಸ್ತಾ ಇದ್ದ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಹಿಂದುಳಿದ ಓಟ್ಗಳನ್ನು, ಹಿಂದುತ್ವದ ಜೊತೆಗೆ ಗುರುತಿಸಿಕೊಂಡಿರುವವರ ಓಟ್ಗಳನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಪಡಿತಾರೆ ಅನ್ನೋದು ಇಲ್ಲಿ ಬಹಳ ದೊಡ್ಡ ವಿಚಾರ. ಸ್ನೇಹಿತರೆ, ಈಶ್ವರಪ್ಪನವರು ಸ್ಟಾರ್ಟಿಂಗ್ ಅಲ್ಲಿ ಬಂಡಾಯ ಇದ್ದಾಗ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಿದ್ದು ಒಂದ್ 5,000, 10,000 ಓಟ್ ತೆಗೆದುಕೊಳ್ಬಹುದು, ಬೇಡ 20,000ದವರೆಗೂ ಓಟ್ ತೆಗೆದುಕೊಳ್ಬಹುದು ಅಂತ. ಯಾವಾಗ ಚುನಾವಣೆಗೆ ದಿನಗಳು ಹತ್ರ ಆಗ್ತಾ ಇದಾವೋ, 12ನೇ ತಾರೀಕು ಈಶ್ವರಪ್ಪನವರು ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಅದಾದ ಮೇಲಿನ ಬೆಳವಣಿಗೆಗಳು ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಹೊಡೆತ ಕೊಡುತ್ತಾ ಅನ್ನೋದು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಇದು ಕನಿಷ್ಠ ಈಶ್ವರಪ್ಪನವ್ರು ಏನಾದ್ರು 40, 50, 60,000ದವರೆಗೂ ಓಟ್ ಏನಾದ್ರು ತೆಗೆದುಕೊಂಡ್ರು ಅಂದ್ರೆ, ಇಲ್ಲಿ ಒಂದು ವಿಚಾರ ನೀವು ಗಮನಿಸಬೇಕು. ಈ ಎಲ್ಲ 40, 50, 60,000 ಓಟ್ಗಳೇನ್ ನಾನು ಹೇಳಿದೆ, ಇವೆಲ್ಲ ಬಿಜೆಪಿ ಓಟ್ಗಳೇ ಆಗಿರುತ್ತೆ. ಪ್ರಧಾನವಾಗಿ ಹಿಂದುತ್ವ, ಅದರ ಆಧಾರದ ಮೇಲೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರೋ ಓಟ್ಗಳೇ ಆಗಿರುತ್ತೆ ಇವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೇಲ್ನೋಟಕ್ಕೆ ಈಶ್ವರಪ್ಪನವರ ಸ್ಪರ್ಧೆಯಿಂದ ರಾಘವೇಂದ್ರ ಅವರು ಸೋತ್ ಬಿಡ್ತಾರೆ ಅನ್ನುವಂತಹ ಲಕ್ಷಣಗಳು ಕಾಣಿಸದೇ ಇರಬಹುದು. ಆದ್ರೆ ಕಡೆಯ ಕ್ಷಣದವರೆಗೂ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿಜೆಪಿಯ PY ರಾಘವೇಂದ್ರ ನಡುವಿನ ಫೈಟ್ ಅನ್ನ ತುದಿಗಾಲಲ್ಲಿ ನಿಂತು ಗಮನಿಸೋ ತರ ಈಶ್ವರಪ್ಪನವರು ಮಾಡ್ತಾರಾ ಅನ್ನೋದು ಈಗ ಬಹು ಚರ್ಚಿತವಾಗಿರ್ತಕ್ಕಂಥ ವಿಚಾರ. ಇದೇ ಈಶ್ವರಪ್ಪನವರಿಗೂ ಸಹ ಬೇಕಾಗಿರೋದು. ಇಷ್ಟು ಮಾಡಿದ್ರೆ ಈಶ್ವರಪ್ಪನವರು ತಾವು ಹಾಕಿಕೊಂಡಿರೋ ಪ್ಲಾನ್ ಅಲ್ಲಿ ಸಕ್ಸಸ್ ಆದಂಗೆ. ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬಕ್ಕೆ ಸೋಲಿನ ರುಚಿಯನ್ನು ತೋರಿಸಿ ಬಿಡ್ತೀನೇನೋ ಅನ್ನುವಂತಹ ಭ್ರಮೆಯನ್ನು ಸೃಷ್ಟಿ ಮಾಡುವಲ್ಲಿ ಈಶ್ವರಪ್ಪನವರು ಸಕ್ಸಸ್ ಆಗೋದಂತೂ ಗ್ಯಾರಂಟಿ. ಈಗ PY ರಾಘವೇಂದ್ರ ಅವರಿಗೆ ಒಂದ್ ಚಾಲೆಂಜ್ ಇದೆ. ಏನಪ್ಪಾ ಅಂದ್ರೆ, ಹಿಂದುಳಿದ ಹಿಂದುತ್ವಾಧಾರದ ಓಟ್ಗಳನ್ನೇನಾದ್ರೂ ಈಶ್ವರಪ್ಪನವರು ಗಳಿಸಿದ್ದೇ ಆದರೆ ಆ ಓಟ್ಗಳ ಲಾಸ್ ಅನ್ನು ಎಲ್ಲಿಂದ ಪ್ಯಾಚ್ ಅಪ್ ಮಾಡಬೇಕು ಅನ್ನೋದು ಈಗ ವಿಜಯೇಂದ್ರ ಮತ್ತು ಯಡಿಯೂರಪ್ಪ, PY ರಾಘವೇಂದ್ರ ಅವರು ಯೋಚನೆ ಮಾಡ್ತಾ ಇರೋದು. ಈಡಿಗರ ಓಟು ಅಷ್ಟೊಂದು ಈ ಬಾರಿ ಬೀಳೋ ಸಾಧ್ಯತೆಗಳಿಲ್ಲ. ಕಾರಣ ಸ್ವತಃ ಈಡಿಗ ಅಭ್ಯರ್ಥಿನೇ ಆಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು
ಕಣಕ್ಕಿಳಿದಿರೋದು. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡೆ ಯಡಿಯೂರಪ್ಪನವರು ಮೊನ್ನೆ ಈಡಿಗ ಸಮುದಾಯದ ಮಹಾ ಸಮಾವೇಶ ಮಾಡಿದ್ದಾರೆ. ಈಗಾಗ್ಲೇ ಯಡಿಯೂರಪ್ಪ ಮತ್ತು ಮಕ್ಕಳಿಗೆ ಗೊತ್ತಾಗಿ ಹೋಗಿದೆ, ಈಶ್ವರಪ್ಪನವರು ಕೆಲವಾರು ಸಾವಿರ ಹಿಂದೂ ವೋಟ್ಗಳು, ಅದರಲ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟಿ ವೋಟ್ಗಳನ್ನು ಕಿತ್ತೆ ಕೀಳ್ತಾರೆ. ಆ ಲಾಸ್ ಅನ್ನು ನಾನು ಮ್ಯಾನೇಜ್ ಮಾಡ್ಕೋಬೇಕು ಅಂದ್ರೆ ಈಡಿಗ ಸಮುದಾಯದ ವೋಟ್ ನನಗೆ ಬೇಕೇ ಬೇಕು, ಬೀಳಲೇಬೇಕು. ಆದ್ರೆ ಯಡಿಯೂರಪ್ಪನವರ ಈ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಚುನಾವಣಾ ಫಲಿತಾಂಶ ಬಂದಾದ್ಮೇಲೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಾರು ಚುನಾವಣೆಯಲ್ಲಿ ಎಲ್ಲಾ ಸಮಯದಲ್ಲೂ ಗೆಲ್ಲೋದಕ್ಕೇನೆ ಅಂತ ನಿಲ್ಲೋದಿಲ್ಲ. ಕೆಲವರು ಇನ್ನೊಬ್ರನ್ನ ಸೋಲ್ಸೋದಕ್ಕೂ ನಿಲ್ತಾರೆ. ಆ ಮೂಲಕ ತಾವು ಕೊಡಬೇಕಾದ ಸಂದೇಶವನ್ನು ಕೊಡ್ತಾ ಇರ್ತಾರೆ. ಅದನ್ನೇ ಈಗ ಈಶ್ವರಪ್ಪನವರು ಸಹ ಮಾಡ್ತಾ ಇರೋದು. ಅದಕ್ಕೆ ನಾನು ಹೇಳಿದ್ದು, ಈಶ್ವರಪ್ಪನವರು ಏನಾದ್ರು ಗೆದ್ರೆ ಹೀರೋ ಆಗೋದಂತೂ ಗ್ಯಾರಂಟಿ. BY ರಾಘವೇಂದ್ರ ಅವರನ್ನ ಏನಾದ್ರು ಡೈರೆಕ್ಟ್ ಆಗಿ ಅವರು ಸೋಲಿಸಿದ್ರೆ, ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಏನಾದ್ರು ಇವರಿಬ್ಬರ ಜಗಳದಿಂದ ಗೆದ್ರೆ ಈಶ್ವರಪ್ಪನವರು ಸೂಪರ್ ಹೀರೋ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಅದೇ ಬಿಜೆಪಿಯಿಂದ ಈಶ್ವರಪ್ಪನವರಿಗೆ ಮಣೆ ಹಾಕೋದ್ರಲ್ಲಿ ಯಾವುದೇ ಅನುಮಾನಗಳು ಮತ್ತು ಸಂದೇಹಗಳು ಕಾಡೋದಿಲ್ಲ. ಇದೇ ಈಶ್ವರಪ್ಪನವರಿಗೆ ಬೇಕಾಗಿರೋದು. ಇದನ್ನೇನಾದ್ರೂ ಈಶ್ವರಪ್ಪನವರು ಮಾಡುವಲ್ಲಿ ಸಫಲರಾದ್ರು ಅಂದ್ರೆ ಅವರು ಎಲೆಕ್ಷನ್ಗೆ ನಿಂತಿದ್ದು ಸಾರ್ಥಕ ಆಗುತ್ತೆ. ಸ್ನೇಹಿತರೆ, ಈಶ್ವರಪ್ಪನವರು ನಾಡಿನ ಪ್ರಬಲ ಕೋಮಾದ ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಅವರ ಸ್ಪರ್ಧೆಯಿಂದ ಶಿವಮೊಗ್ಗದಲ್ಲಿ ಅವರಿಗೆ ಲಾಭ ಆಗದೆ ಇರಬಹುದು, ಆದರೆ ಕುರುಬ ಸಮುದಾಯದ ವೋಟ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಹೊರತುಪಡಿಸಿ ಬಿಜೆಪಿಗೆ ಬರಬಹುದು ಅನ್ನಲಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆಯಿಂದ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಅದು 1,000 ಓಟೆ ಇರಲಿ, 5,000 ಓಟೆ ಇರಲಿ, ಲಾಸೇ. ಯಾಕಂದ್ರೆ ಕಳೆದ ಬಾರಿ ಹಲವಾರು ಲೋಕಸಭಾ ಕ್ಷೇತ್ರಗಳನ್ನ ಕೆಲವು ಸಾವಿರ ಮಾರ್ಜಿನ್ ಗಳಿಂದ ಬಿಜೆಪಿಯವರು ಗೆದ್ದಿದ್ರು. ಹಾಗಾಗಿ ರಾಜಕಾರಣದಲ್ಲಿ ಯಾರನ್ನೂ ಕೇವಲವಾಗಿ ತುಚ್ಛವಾಗಿ ನೋಡುವಂತ ಸ್ಥಿತಿ ಇರೋದಿಲ್ಲ. ಈಶ್ವರಪ್ಪನವರು ಈಗ ಬಿಜೆಪಿಗೆ ಮಗ್ಗುಲು ಮುಳ್ಳಾಗಿ ಕಾಡ್ತಾ ಇರೋದಂತೂ ನಿಜ. ಇನ್ನ ಶಿವಮೊಗ್ಗದಲ್ಲಿ ಫಲಿತಾಂಶವನ್ನೇನಾದ್ರೂ ಈಶ್ವರಪ್ಪನವರು ಉಲ್ಟಾ ಮಾಡೋದ್ರಲ್ಲಿ ಸಕ್ಸಸ್ ಆದರೆ ತಮ್ಮ ಶಕ್ತಿಯನ್ನು ಈಶ್ವರಪ್ಪನವರು ಸಾಬೀತುಪಡಿಸಿದಂತಾಗತ್ತೆ. ಯಡಿಯೂರಪ್ಪನವರ ವಿರುದ್ಧ ಏನು ಕುಟುಂಬ ರಾಜಕಾರಣ ಅನ್ನೋ ಕೂಗು ಬಿಜೆಪಿಯ ಒಳಗಿನಿಂದಲೇ ಕೇಳಿ ಬರ್ತಾ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೇ ಯಡಿಯೂರಪ್ಪನವರ ವಿರೋಧಿ ಬಳಗದವರೆಗೂ ಬೇಕಾಗಿರೋದು. ಸ್ಪೆಷಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಹೆಸರನ್ನು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಾಗತ್ತೆ. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪ ಮತ್ತು ಬಿಜೆಪಿಯ ಸಂಬಂಧನ ಪ್ಯಾಚ್ ಅಪ್ ಮಾಡೋ ಕೆಲಸಕ್ಕೆ ಎಳ್ಳು ನೀರಂತೂ ಬಿಟ್ಟಿದೆ. ಚುನಾವಣೆ ಆಗ್ಲಿ, ಈಶ್ವರಪ್ಪನವರು ಏನಾದ್ರು ತಮ್ಮ ಶಕ್ತಿ ಸಾಮರ್ಥ್ಯನ ತೋರಿಸಿದ್ರು ಅಂದ್ರೆ ಮುಂದೆ ಅವರಿಗೆ ಸಹಜವಾಗಿ ರತ್ನಗಂಬಳಿ ಆಸಿ ವಾಪಸ್ ಬಿಜೆಪಿಗೆ ಕರೆಸ್ಕೊಳ್ತಾರೆ. ಯಾಕೆ ಅಂದ್ರೆ ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳಲ್ಲ, ಯಾರು ಪರ್ಮನೆಂಟ್ ಮಿತ್ರರು ಅಲ್ಲ. ಅಕಸ್ಮಾತ್ ಈಶ್ವರಪ್ಪನವರು ಏನಾದ್ರು ತಮ್ಮ ಶಕ್ತಿ ಸಾಮರ್ಥ್ಯನ ಸಾಬೀತುಪಡಿಸೋದರಲ್ಲಿ ವಿಫಲರಾದ್ರು ಅಂದರೆ ಬಹುಶಃ ಅವರ ರಾಜಕೀಯ ಜೀವನ ಆಲ್ಮೋಸ್ಟ್ ಆಲ್ ಎಂಡ್ ಆಯ್ತು ಅಂತಾನೆ ಪರಿಭಾವಿಸಬೇಕಾಗತ್ತೆ. ಯಾಕೆಂದ್ರೆ ಈಶ್ವರಪ್ಪನವರು ಪ್ರಬಲ ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡಿಕೊಂಡು ಬಂದಿರೋರು. ಅವರ ತತ್ವ ಸಿದ್ಧಾಂತದಲ್ಲಿ ಅವರು ಇದುವರೆಗೂ ರಾಜಿ ಮಾಡಿಕೊಂಡಿಲ್ಲ. ಇದು ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಾಗ್ಲೂ ಸಹ ಈಶ್ವರಪ್ಪನವರು ಬಿಜೆಪಿನಲ್ಲೇ ಇದ್ರು. ತಮ್ಮನ್ನು ತಾವು ಒಬ್ಬ ಪ್ರಖರ ಹಿಂದೂವಾದಿ ಅಂತಾನೆ ಈಶ್ವರಪ್ಪನವರು ಗುರುತಿಸಿಕೊಂಡಿರೋರು. ಅವರು ಸಲ್ಲಿದ್ರೆ ಬಿಜೆಪಿನಲ್ಲಿ ಸಲ್ಲಬೇಕೋ ಹೊರತು ಬೇರೆ ಎಲ್ಲೂ ಅವರು ಸಲ್ಲಲ್ಲ. ಕಾಂಗ್ರೆಸ್ ಅಥವಾ JDS ಪಕ್ಷಕ್ಕೆ ಹೋಗುವ ಮನಸ್ಸಂತೂ ಈಶ್ವರಪ್ಪನವರು ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಆ ಎರಡೂ ಪಕ್ಷಗಳು ಈಶ್ವರಪ್ಪನವರ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥ ತತ್ವ ಸಿದ್ಧಾಂತ ಹೊಂದಿರುವವು. ಪರಿಸ್ಥಿತಿ ಹೀಗಿರುವಾಗ ಈಶ್ವರಪ್ಪನವರಿಗೆ ತನ್ನ ಶಕ್ತಿ ಸಾಮರ್ಥ್ಯನ ಸಾಬೀತು ಮಾಡಲೇಬೇಕಾದ ಅನಿವಾರ್ಯತೆ ಅಂತೂ ಬಂದಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.